ಎಲ್ಲರಿಗೂ ನಮಸ್ಕಾರ ರೀ. ಉತ್ತರ ಕರ್ನಾಟಕದ ಬಿಜಾಪುರ ಕಡೆ ಬದ್ನಿಕಾಯಿ ಅಡ್ಗಾಯಿ ಯಾವ ಥರ ಮಾಡೋದಂತ ಈ ವಿಡಿಯೋದಾಗ ತೋರಿಸ್ಲತ್ತೀನಿ ನೋಡಿರಿ. 5 kg ಬದ್ನಿಕಾಯಿ ತೊಂದಿನಿ, ಸ್ವಲ್ಪ ಮೆಣಸಿನ್ಕಾಯಿ ತೊಂದಿನಿ ರೀ. ಇದು ಮಸಾಲ ಅಂದ್ರೆ ಶೇಂಗಾ ಮತ್ತು ಜೀರಿಗೆ, ಅರ್ಶಿಣ ಪುಡಿ, ಉಪ್ಪು ಹಾಕಿ ರುಬ್ಕೊಂಡೇನಿ ರೀ. ಶೇಂಗಾ ರುಬ್ಕೊಂಡೇನಿ ನಾನು. ಈಗ ನೋಡಿರಿ, ಇವು ಬದ್ನಿಕಾಯಿ ತೊಂದಿನಿ, ಈ ಥರ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ತುಂಬ ಕಟ್ ಮಾಡ್ಕೊಂಡು ಹುಳ್ಕೊಳಕತ್ತೀನಿ. ಇದನ್ನ ಸ್ವಚ್ಛಂಗಿ ಬದ್ನಿಕಾಯಿ ತೊಳ್ಕೊಂಬಂದ ಈ ಥರ ಬದ್ನಿಕಾಯಿ ಕಟ್ ಮಾಡ್ಕೋತೀನಿ ನೋಡಿರಿ. ನೀವು ತುಂಬದ ಕಡೆನೂ ಕಟ್ ಮಾಡ್ಕೋಬೋದು, ಬಟ್ ಈ ಕಡೆ ಅಂದರೆ ಹುಳ್ಕ ಇದ್ದು ಅಂದ್ರೆ ಗೊತ್ತಾಗ್ತೈತಿ. ಅದರ ಸಲುವಾಗಿ ನಾನು ಈ ಥರ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. 4 ಭಾಗ ಮಾಡಬೇಕು. ಈ ಥರ ತುಂಬ ಕಟ್ ಮಾಡ್ಕೊಳ್ಳೋದು, ಆಮೇಲೆ ಇದು 4 ಭಾಗ ಮಾಡ್ಕೋಬೇಕು. ತಳಗಿ ಅಂದರೆ ತುಂಬ ಸ್ವಲ್ಪ ಕಟ್ ಮಾಡಿ ಈ ಥರನೂ ಕಟ್ ಮಾಡ್ಕೋಬೇಕ್ರಿ. ನೋಡಿ ನಾನು ಯಾವ ಥರ ಕಟ್ ಮಾಡತ್ತೀನಿ, ಈ ಥರ ಕಟ್ ಮಾಡ್ಕೋಬೇಕು. ಇದು ಬದ್ನಿಕಾಯಿ ಎಣ್ಗಾಯಿಗೆ ಚೆನ್ನಾಗಿರ್ತೈತಿ. ಒಬ್ಬೊಬ್ಬರು ತುಂಬ ಕಡೆ ಮಾಡ್ತಾರೆ, ಬಟ್ ತುಂಬಕ್ಕಿಂತಲೂ ಈ ಥರ ಮಾಡ್ರೆ ಎಣ್ಗಾಯಿಗೆ ಚಲೋ ಆಗ್ತೈತೆ ಹುಳ್ಕ ಗೊತ್ತಾಗ್ತೈತೆ ಈ ಥರ ಮಾಡ್ಕೊಂಡಿನಿ. ಇವು ಬದ್ನಿಕಾಯಿ ಒಂದು ಪಾತ್ರೆದೊಳಗೆ ನೀರು ತೊಗೊತೀನಿ. ನೀರು ತೊಗೊಂಡು ಅವೆಲ್ಲನೂ ಬದ್ನಿಕಾಯಿ ಹಾಕೋತೀನಿ ನೋಡ್ರಿ. ಈ ಥರ ನೀರು ಹಾಕ್ಕೊಂಡು ಇದ್ರೊಳಗೆ ಹಾಕೋಬೇಕ್ರಿ. ಒಂದು 10-20 ನಿಮಿಷ ಇಟ್ಕೋಬೇಕು. ಈಗ ಮೆಣ್ಸಿನ್ಕಾಯಿ ತೊಗೊಂಡಿನಿ. ನೀವು ಮೆಣ್ಸಿನ್ಕಾಯಿ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ನಾನು ಮೆಣ್ಸಿನ್ಕಾಯಿ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಮೆಣ್ಸಿನ್ಕಾಯಿ ಹಾಕೊಳಕತ್ತೇನೆ. ಈ ಥರ ಅದಕ್ಕೂ ಮೆಣ್ಸಿನ್ಕಾಯಿನೂ ಈ ಥರ ಹುಳ್ಕೋಬೇಕ್ರಿ. ಅಂದರೆ ಮೆಣ್ಸಿನ್ಕಾಯಿ ಅಡ್ಗಾಯಿ ಯಾವ ಥರ ಮಾಡ್ತೀರಿ ನೋಡಿರಿ, ಆ ಥರ ಹುಳ್ಕೋಬೇಕು. ಈಗ ಆ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ ನಾನು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದ್ರೊಳಗೆ ಟಮಾಟೊ ಹಾಕೊಳ್ಳೋದೇನು ಅವಶ್ಯಕತೆ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಬಟ್ ಟಮಾಟೊ ಹಾಕೊಂಡ್ರೆ ಅಷ್ಟೇನು ಇದು ಆಗಂಗಿಲ್ಲ ರೀ, ಟೇಸ್ಟ್ ಆಗಂಗಿಲ್ಲ. ಟಮಾಟೋಕ್ಕೆ ಅಷ್ಟು ಇದು ಆಗಂಗಿಲ್ಲ ಅಂತಂದ್ರೆ ನಾನು ಟಮಾಟೊ ಹಾಕ್ಕೊಂಡಿಲ್ಲ. ಈ ಥರನ ಬದ್ನಿಕಾಯಿಗೆಲ್ಲನೂ ತುಂಬ್ಕೋಬೇಕು. ಈ ಥರ ತುಂಬ್ಕೊಳಕತ್ತೀನಿ ನೋಡಿರಿ. ಮೆಣ್ಸಿನ್ಕಾಯಿಗೂ ಒಟ್ಟು ಮೆಣ್ಸಿನ್ಕಾಯಿ ತುಂಬ್ಕೊಂಡು ಇಟ್ಕೋತೀನಿ ನಾನು. ಮೆಣ್ಸಿನ್ಕಾಯಿ ಮೊದಲೇ ತೊಳ್ಕೊಂಡಿರ್ತೀನಿ. ತೊಳ್ಕೊಂಡಿಟ್ಕೊಂಡೆ ಹೋಳ್ಕೊಂಡೇನಿ ರೀ ನಾನು. ಅಂದರೆ ಒಬ್ಬೊಬ್ರು ಮೆಣ್ಸಿನ್ಕಾಯಿ ಎಲ್ಲಾರ್ದೂ ಮಾಡ್ತಾರೆ, ಬಟ್ ಅದು ಚೆನ್ನಾಗಿರ್ತೈತಿ. ಆದರೆ ಮೆಣ್ಸಿನ್ಕಾಯಿ ನಾನು ಖಾರಕ್ಕೆ ಅಂತಂದು ಹಾಕ್ಕೊಂಡೇನಿ ರೀ. ಇದಕ್ಕೆ ಬರೀ ಎಂಥರ ಶೇಂಗಾನು ಮತ್ತು ಜೀರಿಗೆ ಹಾಕ್ಕೊಂಡೀನಿ. ಅದ್ರ ಸಲುವಾಗಿ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇರಲಿ ಅಂತಂದು ಹಾಕ್ಕೊಂಡೀನಿ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ನೋಡಿರಿ. ಈಗ ಕಡಾಯಿ ತೊಗೊಂಡೀನಿ, ಗ್ಯಾಸ್ ಹೊತ್ತಿಸ್ಕೊಂಡೀನಿ. ಈಗ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಹಾಕೋತೀನಿ ರೀ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರ್ತೈತಿ. ನಾನು ಬೆಳ್ಳುಳ್ಳಿ ಹುರ್ಕೊಳಕತ್ತೀನಿ ನೋಡಿರಿ. ಹುರ್ಕೊಂಡು ಬಳಕ ಅವು ಬದ್ನಿಕಾಯಿ ಅದಾವೆ ನೋಡಿರಿ, ಬದ್ನಿಕಾಯಿ ಒಂದೊಂದಾಗಿ ಹಾಕ್ಕೊಳಕತ್ತೀನಿ. ನಾವು ಬದ್ನಿಕಾಯಿ ಎಷ್ಟು ಹುರಿತೀವಿ ನೋಡಿರಿ ಇದ್ರೊಳಗೆ ಒಗ್ಗರಣೆಯೊಳಗೆ ಅಟ್ಟ ಟೇಸ್ಟ್ ಚೆನ್ನಾಗಿರ್ತೈತಿ. ಮೆಣ್ಸಿನ್ಕಾಯಿನೂ ಹಾಕ್ಕೊಂಡೀನಿ ನೋಡಿರಿ. ಇದ್ರ ಮ್ಯಾಗ ಮುಚ್ಕೊಂಡು 1 ನಿಮಿಷ 5 ನಿಮಿಷಗೊಮ್ಮೆ ಹೊಳ್ಸ್ಕೊತೀನಿ ನಾನು. ಈಗ ಹೊಳ್ಸ್ಕೊಂಡು ಹುರ್ಕೊಳ್ಳೋದ್ರಿ, ಅಂದರೆ ಹೊತ್ತು ಬಿಡ್ತಾವೆ ಒಮ್ಮೆಗೆ ನೋಡಿರಿ. ನೋಡ್ಬೋದು ಈಗ ಬದ್ನಿಕಾಯಿ ಎಲ್ಲನೂ ಇದು ಆಗ್ಯಾವ, ಹುರಿದಾಗವ. ಈಗ ನೀರು ಹಾಕ್ಕೋಬೇಕ್ರಿ ಇದಕ್ಕೆ. ಬದ್ನಿಕಾಯಿ ಈ ಥರ ಹುರ್ಕೊಂಡು ಅಂದ್ರೆ ನೀರು ಒಬ್ಬೊಬ್ರು ಎಳಿವಿದ್ದು ಅಂದ್ರೆ ನೀರು ಹಾಕ್ಲಾರ್ದೆ ಮಾಡ್ತಾರೆ, ಚೆನ್ನಾಗಿರ್ತೈತೆ ಅದು. ಇದು ಸ್ವಲ್ಪ ಬಿರ್ಸದಾವು, ಅದ್ರ ಸಲುವಾಗಿ ನಾನು ನೀರು ಹಾಕ್ಕೋತೀನಿ. ನಾನು ಇಷ್ಟು ನೀರು ಹಾಕ್ಕೊಂಡೀನಿ, 1 ಗ್ಲಾಸಾಗಷ್ಟು ನೀರು ಹಾಕ್ಕೊಂಡೀನಿ ರೀ. ಇವೆಲ್ಲ ನೀರೆಲ್ಲನೂ ಅಟ್ಟಿಸ್ಬೇಕು. ಒಬ್ಬೊಬ್ರು ನೀರು ಹಾಕ್ಲಾರ್ದೆ ಮಾಡ್ತಾರೆ, ಅದು ಚೆನ್ನಾಗಿರ್ತೈತಿ. ಅಂದರೆ ಅಷ್ಟೇ ಸ್ವಲ್ಪ ನೀರು ಹಾಕಿ ಇದು ಮಾಡ್ತಾರೆ. ಈಗ ನಾವು ಗ್ರೇವಿ ಥರ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ರಸ ಥರ ಇರ್ತೈತಿ. ಅನ್ನದಾಗೂ ತಿನ್ಬೋದು, ಚಪಾತಿ ಒಳಗೂ ತಿನ್ಬೋದು ರೀ. ನಾನು ಇಷ್ಟು ಕುದಿಲಾಕತ್ತೈತಿ ನೋಡು. ಇದೆಲ್ಲ ನೀರೆಲ್ಲನೂ ಅಟ್ಟಿಸ್ಬೇಕು. ಅಂದರೆ ಹಿಂಗೆ ಎಲ್ಲನೂ ಸ್ವಲ್ಪ ನೀರು ಕಡಿಮೆ ಆಗಬೇಕು. ಅಂದರೆ ಒಬ್ಬೊಬ್ಬರು ಸ್ವಲ್ಪ ನೀರು ಹಾಕಿ ಮಾಡ್ತಾರೆ, ಅದು ಚೆನ್ನಾಗಿರ್ತೈತಿ. ಅದು ಚಪಾತಿ ರೊಟ್ಟಿ ಜೊತೆನೂ ತಿನ್ಬೋದು. ಇದನ್ನು ಚಪಾತಿ ರೊಟ್ಟಿ ಪಲ್ಯ ಇದು ಅನ್ನದ ಜೊತೆನೂ ತಿನ್ಬೋದು ರೀ. ನೋಡ್ಬೋದು ಉತ್ತರ ಕರ್ನಾಟಕದ ಬದ್ನಿಕಾಯಿ ಎಣ್ಗಾಯಿ. ನಾವು ಎಣ್ಗಾಯಿ ಮತ್ತು ಅಡ್ಗಾಯಿ ಅಂತೀವಿ ಜಾಸ್ತಿ. ನಾವು ಎಡಗಾಯಿ ಅಂತೀವಿ. ಈ ಎಡಗಾಯಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.